ಎಲ್ಲ ಹೇಳಿದ್ದೀನಿ. ಸೊ ಇನ್ನೊಂದೇನೆಂದರೆ, ಇದು ನಂದು ಪ್ರೋಗ್ರಾಮ್ ಇದೆಯಲ್ಲ, ಮೀನ್ಸ್ ಎನ್ರೋಲ್ ಮಾಡಿದ್ರಲ್ಲ, ಇಲ್ಲಿ ಬಂದು ಟಾಸ್ಕ್ ಬಂದು ಕರೆಕ್ಟಾಗಿ 59 ಔಟ್ ಆಫ್ 861 ಅಂತ ಇದೆ. ಬಟ್ ಕಂಪ್ಲೀಷನ್ ಬಂದು 70 ಸಮಥಿಂಗ್ ಏನೋ ಮಾಡಿತ್ತು. ನಾನು ವೀಡಿಯೋ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಬಂದು 0% ಬಂದುಬಿಟ್ಟೈತೆ, ಅದ್ರಲ್ಲಿ ಬಂದು 70%. ಇದು ಅಪ್ಡೇಟ್ ಆದಾಗ ಈ ಥರ ಬರ್ತೈತೆ. ಸೊ ಮೈಂಡ್ ಮ್ಯಾಟ್ರಿಕ್ಸ್ ಅವರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಪ್ಲ್ಯಾಟ್ಫಾರ್ಮ್ನ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇದು ಬಂದು ನಿಮಗೆ ಟಾಸ್ಕ್ ಇದೆಯಲ್ಲ, ಟಾಸ್ಕ್ ಬಂದು ನಾನು 26th ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಿಲ್ಲ. ಸೊ 27th ಐ ಥಿಂಕ್ ಸೊ, ಫೆಬ್ರವರಿ 27th. ಸೊ 27th ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಿಲ್ಲ, ಬಿಕಾಸ್ ಆಫ್ ಸಮ್ ರೀಸನಿಂದ ನಾನು ಔಟ್ಸೈಡ್ ಇದ್ದೆ. ಸೊ ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎಲ್ಲ ಇವಾಗೆಲ್ಲ PDF ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಯಾರು ಇನ್ನೂ ಮಾಡಿಲ್ಲ ಅಂದರೆ ತುಂಬ ಜನ ಮೆಸೇಜ್ ಎಲ್ಲ ಮಾಡ್ತಾಯಿದ್ರಿ, ಬ್ರೋ 27th ಮಾಡಿಲ್ಲ, ನೀವು ಎಷ್ಟು ಮಾಡಿದ್ದೀರಾ ಅಷ್ಟೇ, ಲಾಸ್ಟು ನಾವು ಮಾಡಿರೋದು, ಸ್ವಲ್ಪ ಮಾಡಿದ್ರೆ ಅಪ್ಡೇಟ್ ಮಾಡಿ ಅಂತ. ಸೊ ಸಾರಿ ಫಾರ್ ಡಿಲೇ. ಸೊ ನಾನು ಔಟ್ಸೈಡ್ ಇದ್ದೆ ಪರ್ಸ್ನಲ್ ವರ್ಕಿಂದ, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ಇದು ಬಂದು ಫೆಬ್ರವರಿ 27th. ಸೊ ಇಲ್ಲಿ ಆ್ಯಂಟಿಗ್ರಾವಿಟಿ ಇನ್ಸ್ಟಾಲೇಷನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಫ್ಲೆಕ್ಷನ್ ಇದೆಯಲ್ಲ. ಸೊ ಇದೆಲ್ಲ ಆಲ್ರೆಡಿ ನೀವು ಮಾಡಿದ್ದೀರಾ ಅನ್ಕೋತೀನಿ. ಇದಕ್ಕೆಲ್ಲ ಎಸ್ ಕೊಡಿ, ಯಾಕಂದರೆ ಇದು ಲೈಕ್ ಇದು ಹಿಂಗೆ ಅಂದರೆ ಆ್ಯಂಟಿಗ್ರಾವಿಟಿ ಬಂದು ಲೈಕ್ ನಿಮಗೆ ChatGPTಗಿಂತ ಸ್ವಲ್ಪ ಹೈ ಲೆವೆಲ್ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸೊ ಹೈ ಲೆವೆಲ್ ಇರುತ್ತೆ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವು 500 ವರ್ಡ್ಸ್ ಎಲ್ಲ ಹಾಕಬೇಕು, ಮತ್ತು PDF ಎಲ್ಲ ಡ್ರ್ಯಾಗ್ ಮಾಡಿ PDF ಎಲ್ಲ ಅಪ್ಲೋಡ್ ಮಾಡಬೇಕು. ಸೊ ಇದನ್ನು ಹೆಂಗೆ ಮಾಡೋದು ಅಂದರೆ, ಮಾಮೂಲಿ ಇದು ಬಂದು ನೀವು ಲ್ಯಾಪ್ಟಾಪ್ ಇದು ನಿಮಗೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ. ಇದನ್ನು ಬಂದು ChatGPT ಕಾಪಿ ಮಾಡಿ, ಸೊ ಅದರಿಂದ ಒಂದು 500 ಫಾಂಟ್ಸ್ ಕೇಳಿಕೊಂಡು ಅಪ್ಲೋಡ್ ಮಾಡಬೇಕು. ಎರಡು ಸ್ಕ್ರೀನ್ ಹಾಕೊಳ್ಳೋಣ. ಸೊ ಇವಾಗ ಇಲ್ಲಿ ಕಾಪಿ ಮಾಡಿಬಿಟ್ಟು ಇದಕ್ಕೆ ನಾವು ಸಮ್ಮರಿ ಕೇಳೋಣ. ಸೊ ಏನು ಆನ್ಸರ್ ಕೊಡುತ್ತೆ ಅದನ್ನ ಎತ್ತಿ ಅಲ್ಲಿ ಕಾಪಿ ಮಾಡಿ. ಸೊ ನಾವು ಅದನ್ನ ಇಲ್ಲಿಗೆ ಕಾಪಿ ಮಾಡ್ಕೊಂಡಿದ್ದೀರಿ. ಸೊ ಇದರಲ್ಲಿ ಏನು ಬರುತ್ತೋ ಅದನ್ನೇ ಎತ್ತಿ ಕಾಪಿ ಮಾಡಿ ಪೇಸ್ಟ್ ಮಾಡೋದಷ್ಟೇ. ಸೊ ತುಂಬ ಎಲ್ಲ ಯಾರು ತಲೆ ಕೆಡಿಸ್ಕೊಂಡೆಲ್ಲ ಮಾಡಲ್ಲ ಏನೇನಿರುತ್ತೆ ಅಂತ. ಸೊ ಹಂಗೆ ಕಾಪಿ ಮಾಡ್ಕೊಂಡ, ಇಲ್ಲಿ ಹೋದ, ಇಲ್ಲಿ ಪೇಸ್ಟ್ ಮಾಡ್ದ. ಸೊ ಅಷ್ಟೇ. ಸೊ ಫಸ್ಟಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ఎందుకంದರೆ ಅದೆಲ್ಲ ChatGPTಲಿ ಏನೇನು ಕೇಳಿರ್ತೀರೋ ಅದೆಲ್ಲ ಕೊಟ್ಟಿರುತ್ತೆ. ಸೊ ಅದರಿಂದ ಇಲ್ಲಿ ಬಂದು PDF ಅಪ್ಲೋಡ್ ಮಾಡಬೇಕು. PDF ಎಲ್ಲ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ఎందుకంದರೆ ಇಲ್ಲಿ ನನ್ನ ಹೆಸ್ರು ಕೊಟ್ಟು ನಾನು ಮಾಡಿದ್ದೀನಿ. ಸೊ ನಿಮಗೆ ಟೆಲಿಗ್ರಾಮಲ್ಲಿ ಅಂದರೆ ವಿತೌಟ್ ನೇಮ್, ಜಸ್ಟ್ ಅದು ಡಾಕಲ್ಲೇ ಇದೆ, ಆರಾಮಾಗೆ ನೇಮ್ ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಸೊ ನಿಮ್ಗೆ ಯೂಸ್ ಆಗಲಿ ಅಂತ ಇದೆಲ್ಲ ನಾನು ಅಪ್ಲೋಡ್ ಮಾಡ್ತಿರೋದು ಬಂದು ನನ್ನ ನೇಮ್ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬರೋದಕ್ಕೆಲ್ಲ ಅದಕ್ಕೆ ನಿಮ್ಮ ನೇಮ್ ಏನು ಬೇಡ, ನಾರ್ಮಲಾಗೆ ನೀವು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಜಸ್ಟ್ ಅದಕ್ಕೆ ಎಂಟ್ರಿ ಆಗಿ ನೇಮ್ ಚೇಂಜ್ ಮಾಡಿಕೊಂಡು ನೀವು PDF ಕನ್ವರ್ಟ್ ಮಾಡ್ಕೊಳ್ಳಿ. ಡಾಕಲ್ಲೇ ಇದೆ, ನೀವೇನೋ PDF ಮತ್ತೆ ಡಾಕ್ ಹಾಕ್ಕೊಂಡು ಡಾಕಿಂದ ಅವೆಲ್ಲ ಏನು ಬೇಡ. ಸೊ ಇದು ಅಷ್ಟೇ ಆಲ್ಮೋಸ್ಟ್. ಸೊ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಾಲ್ವಿಂಗ್ ಎ ಕೇಸ್ ಎಫೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಡಿಫೈನಿಂಗ್ ಪ್ರಾಬ್ಲಮ್ ಕ್ಲಿಯರಿಟಿ. ಸೊ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅದಾದಮೇಲೆ ಬೆಟರ್ ಏನಂದರೆ ನೀವು ಫೈಲ್ನೇ ಅಪ್ಲೋಡ್ ಮಾಡಿಬಿಡಿ, ಓಕೆನಾ. ನಿಮ್ಮ ಹತ್ರ ಯಾವ್ದು ಫೈಲ್ ಇರುತ್ತೆ, ಕೇಸ್ ಸ್ಟಡಿದೆ ಫೈಲ್ ಹಾಕ್ಬಿಟ್ಟು, ಸೊ ಅದಕ್ಕೆ ಇದನ್ನ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಹೇಳಿ, ಅವಾಗ ಆಟೋಮೆಟಿಕ್ಕಾಗಿ ಅದೇ ನಿಮಗೆ ಕೊಡುತ್ತೆ. ಇದನ್ನ ಎತ್ತಿ ನೀವು ಆರಾಮಾಗಿ ಈಸಿಯಾಗಿ ಕಾಪಿ ಪೇಸ್ಟ್ ಮಾಡ್ಬೋದು. ಅಜ್ಜಿ ಏನು ಇಷ್ಟೊಂದು ಕೊಡ್ತಾಯಿದ್ದೆ, ಅಯ್ಯೋ ಇದನ್ನೆಲ್ಲ ಎಲ್ಲಂತ ಹಾಕೋದು ಅಲ್ಲಿ. ಸೊ ಇಲ್ಲಿ ಹಾಕಿ, ಸೊ ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಸೊ ಕೇಸ್ ಸ್ಟಡಿದು ಬಂದು ಇಲ್ಲಿ ಫೈಲ್ ಅಪ್ಲೋಡ್ ಮಾಡಿದ್ದೀನಿ, ಫೈಲ್ ಅಪ್ಲೋಡ್ ಮಾಡಿ ಟಾಸ್ಕ್ ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಇದೇ ಥರ ಪ್ರತಿಯೊಂದು ಕೂಡ ನೀವು ಸಬ್ಮಿಟ್ ಮಾಡ್ಕೊಂಡು ಹೋಗಬೇಕು ಡೈಲಿ ಟಾಸ್ಕ್ದು. ಸೊ ಎಲ್ಲ PDF
ಗಿಟಬ್ಬಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ನನ್ನ ಹೆಸ್ರಿಂದ ಇರೋದು ಅದ್ರಲ್ಲಿ ಗಿಟಬ್ಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಹೆಸ್ರು ಇಲ್ದೇ ವಿತೌಟ್ ಮತ್ತೆ ನೀವು ಅದು ತೊಗೊಂಡೋಗಿ PDF ಇಂದ ವರ್ಡಿಗೆ ಕನ್ವರ್ಟ್ ಮಾಡಿಕೊಂಡು ಸೊ ಸುಮ್ಮನೆ ಎರಡೆರಡು ಕೆಲಸ ಆಗುತ್ತೆ ಅಂದ್ಬಿಟ್ಟು ಮಾಮೂಲಿ ವರ್ಡಲ್ಲಿರೋದೇ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವಿತ್ ಡೇಟ್ ವೈಸು. ಸೊ ನಿಮಗೇನಾರ ಬೇಕು ಅಂದರೆ, ಯೂಸ್ಫುಲ್ ಆಗುತ್ತೆ ಅಂದರೆ, ಇನ್ನು ಮಾಡಿಲ್ಲ ಅಂದರೆ ಸೊ ಅದನ್ನ ಹೋಗ್ಬಿಟ್ಟು ನೀವು ಆರಾಮಾಗೆ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ನೇಮ್ನ ಮಾತ್ರ ಚೇಂಜ್ ಮಾಡಿಕೊಂಡು ನೀವು ಪ್ರೊಸೀಡ್ ಆಗ್ಬೋದು. ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಡೆವಲಪಿಂಗ್ ಟೆಕ್ನಿಕಲ್ ಪ್ರಾಡಕ್ಟ್ ಡಿಸೈನ್, ಡಿಫೈನಿಂಗ್ ಪ್ರಾಬ್ಲಮ್ ಆಫ್ ಕ್ಲಾರಿಟಿ. ಸೊ ಅದರಲ್ಲಿ ನಿಮ್ಗೆ ಯಾವುದು ಏನು ಅನಿಸುತ್ತೋ, ನನಗೆ ಡಿಫೈನಿಂಗ್ ದ ಪ್ರಾಬ್ಲಮ್ ಆಫ್ ಐಡಿಯಾ ಕ್ಲಿಯರಿಟಿ. ಸೊ ಏನಂತ ಇದೆ ಅಂದ್ಬಿಟ್ಟು ತಿಳ್ಕೊಂಡು ಐಡಿಯಾ ಕ್ಲಿಯರಿಟಿ ತೊಗೊಂಡು ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ನಿಮಗೆ ಬಿಟ್ಟಿತ್ತು, ನೀವೇನು ಬೇಕಾದ್ರೋ ಅದು ಯುವರ್ ವಿಶ್. ನಿಮಗೆ ಯಾವುದು ಓಕೆ ಅನಿಸುತ್ತೋ ಅದನ್ನು ಬೇಕಾದರೆ ನೀವು ಇದು ಮಾಡ್ಕೋಬೋದು ಆರಾಮಾಗಿ. ಸೊ ChatGPTಯಿಂದ ಎತ್ತಿ ಹಾಕ್ತೀವಿ. ಸೊ ಎತ್ತಿ ಹಾಕೋದನ್ನ ಕೂಡ ಸ್ವಲ್ಪ ಕ್ಲೀನಾಗಿ ಎತ್ತಿ ಹಾಕಬೇಕು, ಇಲ್ಲ ಡೌಟ್ ಬಂದುಬಿಡುತ್ತೆ ಅವ್ರಿಗೆ. ಗೊತ್ತು ಅವ್ರು ನಾವು ಮಾಡೋದೇ ChatGPTಯಿಂದ, ಆದರೆ ನೀಟಾಗಿ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಆಮೇಲೆ ಮತ್ತೆ ಫೈಲ್ನ ಎತ್ತಿ ಅಪ್ಲೋಡ್ ಮಾಡಿ ಟಾಸ್ಕ್ ಸಬ್ಮಿಟ್ ಕೊಡಿ. ಸೊ ಅಲ್ಲಿಗೆ ಪ್ರತಿ ಹಂಗೆ ಒಂದೊಂದೇ ಮುಗಿತಾ ಇರುತ್ತೆ ಅಷ್ಟೇ. What is the main purpose of creating prototype of before using to publish the final application immediately to test to replacement the development process to increase the file size? ಯಾವುದಕ್ಕೆ ನನಗೆ ಮರ್ತೋಗ್ಬಿಟ್ಟೈತೆ. ನಾವು ChatGPT ಇರಬೇಕಾದ್ರೆ ಯಾಕಷ್ಟೊಂದು ರಿಸ್ಕ್ ತೊಗೊಳ್ಳೋದು? ನೀವೆಲ್ಲ ಮಾಡಿರ್ತೀರ ಎಷ್ಟೊತ್ತಿಗೆಲ್ಲ, ಬೇಕಂದರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್, ಇಶ್ಯೂ ಏನಿಲ್ಲ. ಸ್ವಲ್ಪ ಜನ ಕೇಳ್ತಾಯಿದ್ರು, ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಏನಕ್ಕೆ ತುಂಬ ಲೇಟ್ ಆಗೋಯ್ತು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ. ಓಕೆ, ಇದಕ್ಕೆ ಟು ಟೆಸ್ಟ್ ಇದು ಆನ್ಸರು. ಸೊ ಇದಕ್ಕೆ ಬಂದು ಇವಾಗ ಕೇಳಬೇಕು. ಸೊ ಫೈಲ್ನ ಅಪ್ಡೇಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಟಾಸ್ಕ್ ಸಬ್ಮಿಟ್ ಕೊಡಿ. ಸೊ ಟಾಸ್ಕ್ ಸಬ್ಮಿಟ್ ಆಯಿತು. ನೆಕ್ಸ್ಟ್ ಗೋ ಫಾರ್ 9th ಫ್ರಂಟ್ ಎಂಡ್ ಡೆವಲಪರ್ ಸಮಥಿಂಗ್ ಏನೋ ಇದೆ ಫ್ರಂಟ್ ಎಂಡ್ ಡೆವಲಪರ್. ಸೊ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಸೆಕೆಂಡ್ ಆಪ್ಷನಲ್ಲೇ ಇದೆ. ಸೊ ಇಲ್ಲಿ ಪೇಸ್ಟ್ ಹೊಡೆದು ಸೊ ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ಫೈಲ್ ಅಪ್ಲೋಡು. ಸೊ ಇದರಲ್ಲಿ ಇನ್ನೊಂದು ಏನಂದರೆ, ನಾನು ನಿಮಗೆ ಹೇಳೋದಂದರೆ, ಸ್ಟಾರ್ಟಿಂಗಲ್ಲಿ ಬರೀ ಲೈಕ್ ನಿಮಗೊಂದು PDF ತೋರಿಸ್ತೀನಿ. ಇದೇ PDF ನಾನು ನಿಮಗೋಸ್ಕರ ಮಾಡಿರೋದು. ಇಲ್ಲಿ USN ಅಂತ ಕೊಟ್ಟಿರೋ ಜಾಗದಲ್ಲಿ ನಿಮ್ಮ USN ಹಾಕಬೇಕು. ಜಿಮೇಲ್ ಅನ್ನೋ ಜಾಗದಲ್ಲಿ ನೀವು ಯಾವ ಜಿಮೇಲ್ ಇಟ್ಕೊಂಡಿರ್ತೀರ ಆ ಜಿಮೇಲ್ ಹಾಕಬೇಕು. ಸೇಮ್ USN ನೇಮು USN. ಸೊ ಅದ್ರ ಮುಂದೆ ಬೇಕಾದ್ರೆ ನೇಮ್ ಹಾಕ್ಕೊಳ್ಳಿ, ಅದು ನಿಮ್ಗೆ ಬಿಟ್ಟಿತ್ತು. ಸೊ ಎಲ್ಲೆಲ್ಲಿ ಹಾಕಿದ್ದೀನೋ ಅಲ್ಲೆಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಇದು ಆಯಿತು. ಸೊ ಇವಾಗ ಅಷ್ಟೇ, ಲಾಸ್ಟ್ ವೀಕಲ್ಲಿ ಇನ್ಯಾವುದೂ ಕೊಟ್ಟಿಲ್ಲ, ಮಂಡೇ ಅಷ್ಟೇ ಕೊಟ್ಟಿತ್ತು. ಇನ್ನು ಈ ವೀಕ್ದು ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ ಆನ್ ಡಿಸ್ಕಾರ್ಡ್ ಚಾನಲ್ ಇದೆಯಲ್ಲ, ಜಾಯಿನ್ ಆಗಿದ್ದೀರಿ. ಇದು ಡಿಸ್ಕಾರ್ಡ್ ಡಿಸ್ಪ್ಲೇ ನೇಮ್ ಅಂದರೆ ಡಿಸ್ಕಾರ್ಡ್ ಓಪನ್ ಮಾಡೋಣ. ನ್ಯೂ ಆಡಿಯೋ ಡಿಟೆಕ್ಟೆಡ್. ಸೊ ನೇಮ್ ನಂದೇ ನೇಮಾ? ಮೇ ಬಿ ನಂದೇ ಇರಬೇಕೇನೋ ಅಕೌಂಟ್ ನೇಮು, ಐ ಥಿಂಕ್ ಸೊ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಇಲ್ಲೇ ಇದೆ ನೋಡಿ. ಸೊ ನಂದೇ ನೇಮ್ ಕೊಡೋಣ. ಡಿಸ್ಪ್ಲೇ ನೇಮ್ ನಂದೇ ಅಲ್ಲ.
ಸೊ ಇದು ವೆರಿಫೈ ನೇಮ್ ಮೇಲೆ ಸೊ ಯಾವುದು ಮೇಲ್ ಐ ಡಿ ಕೊಟ್ಟಿರ್ತೀರ ಅದು ಸುಮ್ಮನೆ ಇದಕ್ಕೆ ಇಂಟರ್ನ್ಶಿಪ್ಗೋಸ್ಕರ ಅಂದ್ಬಿಟ್ಟು ಒಂದು ಮೇಲ್ ಐ ಡಿ ಮಾಡಿದೆ. ಸೊ ಅದು ಹಂಗೆ ಕೊಟ್ಟಿದ್ದೀನಿ. ಇದು ಗ್ರೂಪ್ ನೇಮು ಮತ್ತು ಡಿಸ್ಕಷನ್ ಗ್ರೂಪ್ ನೇಮ್ ಅಂತ ಬಂದು ಇದು ಬಂದು ಗ್ರೂಪ್ ನೇಮು, ಇದು ಪ್ರಾಜೆಕ್ಟ್ ಡಿಸ್ಕಷನ್ ಗ್ರೂಪ್ ನೇಮು. ಸೊ ಇದನ್ನ ಯಾವ ಥರ ಕಾಪಿ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ChatGPTಯಲ್ಲಿ ಹೊಡೆಯೋಣ. VTU ಸೊ ಕರೆಕ್ಟ್ ಇದೆ. ಸೊ ಎರಡನ್ನೂ ಕಾಪಿ ಮಾಡಿಕೊಂಡು ಈ ChatGPT ಸಾಕು ನನಗೆ. ChatGPT ಕ್ಲೋಸ್ ಮಾಡಿಬಿಟ್ಟು ಸೊ ಇಲ್ಲಿಗೆ ಬಂದು ಗ್ರೂಪ್ ನೇಮು ಇದು ಪ್ರಾಜೆಕ್ಟ್ ಡಿಸ್ಕಷನ್ದು ಗ್ರೂಪ್ ನೇಮ್ ಇದು. ಸಬ್ಮಿಟ್ ಟಾಸ್ಕು. ಸೊ ಇದೊಂದಾಯಿತು. ಸೊ ಇದ್ರಲ್ಲಿ ಬಂದು ಇಲ್ಲಿ ಕ್ವಶನ್ ಆನ್ಸರ್ಗಳಿದ್ದಾವೆ. ಸೊ ಇದಕ್ಕೆ ಇವಾಗ ನಾವು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನಾನು ಆಲ್ರೆಡಿ ಆನ್ಸರ್ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಸೆಲೆಕ್ಟ್ ಮಾಡಿ ಹಾಕೋದಷ್ಟೇ ಬ್ಯಾಲೆನ್ಸು. ಫಸ್ಟ್ ಒಂದು A, ಸೆಕೆಂಡ್ ಒಂದು A, ಥರ್ಡ್ ಒಂದು B, ಫೋರ್ತ್ ಒಂದು A, ಫಿಫ್ತ್ ಒಂದು A, ಸಿಕ್ಸ್ತ್ ಒಂದು B, ಸೆವೆಂತ್ ಒಂದು A, ಏಯ್ತ್ ಒಂದು A, ನೈನ್ತ್ ಒಂದು A, ಟೆಂತ್ ಒಂದು A. ಆಲ್ಮೋಸ್ಟ್ ಅಲ್ಲೆಲ್ಲ ಏನೇ ಇದೆ. ಸೊ 10 ಕ್ವಶನು. ಸೊ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಬಂದು ಟೆಕ್ನಿಕಲ್ದು. ಸೊ ಇದಕ್ಕೂ 11A, 12A, 13A, 14C, 15B, 16A, 17A, 18A, 19A, 20 ಕೂಡ ಏನೇ. ಸೊ ಸಬ್ಮಿಟ್. ಸೊ ಇವಾಗ ಇನ್ನೊಂದು ಟಾಸ್ಕು. ಸೊ ಇದಕ್ಕೂ ಫಸ್ಟ್ ಒಂದು 21st A, 22nd A, 23rd ಕೂಡ A, 24th ಕೂಡ A, 25th ಬಂದು D, 26th ಬಂದು A, 27th ಬಂದು A, 28th ಬಂದು C, 29th ಬಂದು A, 30th ಬಂದು A. ಸೊ ಇದೆಲ್ಲ ChatGPT ಆನ್ಸರ್ ಅದೇ ಕೊಟ್ಟಿರೋದು, ನಾನೇನು ಮಾಡಿಲ್ಲ. ಸೊ 32B, 33A, 34C, 35C, 36A, 37C, 38A, 39B, 40A. ಸಬ್ಮಿಟ್. ಸೊ ಇವಾಗ ಇದಕ್ಕೆ ಬಂದು ಸೊ ಇದರಲ್ಲಿ 41B, 42A, 43B, 44A, 45B, 46A, 47B, 48A, 49A, 50A.
ಸೊ ಇದನ್ನು ಈ ಟಾಸ್ಕ್ನ ಈ 6 ಟಾಸ್ಕ್ ಇದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ಇವತ್ತೇ ಎಂಡ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನ ಕುತ್ಕೊಂಡು ಮಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಾಂದರೆ ನಾನು ಸಾಟರ್ಡೇನೇ ಮಾಡೋದು ಒಂದೇ ಸತಿ. 51A, 52 ಕೂಡ A, 53C, 54D, 55A, 56B, 57C, 58A, 59B, 60C. ಸಬ್ಮಿಟ್. ಸೊ ಇವಾಗೆಲ್ಲ ಟಾಸ್ಕ್ ಮುಗೀತು. ಸೊ ಇಷ್ಟೇ, ಆನ್ಸರ್ ಬಂದು ಎಲ್ಲ ಹೇಳಿದ್ದೀನಿ. ಎಲ್ಲ ನೋಡಿಕೊಂಡು ಕಂಪ್ಲೀಟ್ ಮಾಡಿ. ಸೊ ಅಪ್ ಟು ಡೇಟ್ ತನಕ ಎಲ್ಲ ಇದೆ. ಸೊ ಇದರಲ್ಲಿ ಏನಂದರೆ ಮಾಮೂಲಿ ಎಲ್ಲ ಹೇಳಿದ್ದೀನಿ. ಸೊ ಇನ್ನೊಂದೇನೆಂದರೆ, ಇದು ನಂದು ಪ್ರೋಗ್ರಾಮ್ ಇದೆಯಲ್ಲ, ಮೀನ್ಸ್ ಎನ್ರೋಲ್ ಮಾಡಿದ್ರಲ್ಲ, ಇಲ್ಲಿ ಬಂದು ಟಾಸ್ಕ್ ಬಂದು ಕರೆಕ್ಟಾಗಿ 59 ಔಟ್ ಆಫ್ 861 ಅಂತ ಇದೆ. ಬಟ್ ಕಂಪ್ಲೀಷನ್ ಬಂದು 70 ಸಮಥಿಂಗ್ ಏನೋ ಮಾಡಿತ್ತು. ನಾನು ವೀಡಿಯೋ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಬಂದು 0% ಬಂದುಬಿಟ್ಟೈತೆ, ಅದ್ರಲ್ಲಿ ಬಂದು 70%. ಇದು ಅಪ್ಡೇಟ್ ಆದಾಗ ಈ ಥರ ಬರ್ತೈತೆ. ಸೊ ಮೈಂಡ್ ಮ್ಯಾಟ್ರಿಕ್ಸ್ ಅವರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ಪ್ಲ್ಯಾಟ್ಫಾರ್ಮ್ನ. ಸೊ ಎಲ್ಲ ಹೆಂಗೆ ಬೇಕೋ ಹಂಗೆ ಚೆಕ್ ಮಾಡ್ತಾರೋ ಇಲ್ಲ ಅದು ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ಚೆಕ್ ಮಾಡಲ್ಲ. ಆ್ಯಸ್ ಯೂಶ್ವಲ್ ಹಂಗೆ ಬಿಟ್ಬಿಟ್ಟಿರ್ತಾರೆ. ಯಾರೋ ಒಬ್ರದ್ದೋ ಇಬ್ರದ್ದೋ ಮಾಡ್ಬೋದು ಅಷ್ಟೇ. ಬಟ್ ಇಷ್ಟೊಂದು ಜನ, ಸಾವಿರ ಜನ ಇದ್ದಾರೆ, ಅವ್ರದ್ದೆಲ್ಲ ಚೆಕ್ ಎಲ್ಲ ಮಾಡ್ಕೊಂಡೆಲ್ಲ ಕೂತ್ಕೊಳ್ಳಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಇದೇ ಥರ ಅಪ್ಡೇಟ್ ಬರ್ತಾ ಇರ್ತೀನಿ. ಏನೇ ಇದ್ದರೂ ಕಮೆಂಟ್ ಮಾಡಿ. ಸೊ ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಡೈಲಿ ರೆಕಾರ್ಡಿಂಗ್ ಸೆಷನ್ ಕೂಡ ಹಾಕ್ತಾ ಇರ್ತೀನಿ ನಾನು. ಸೊ ನೋಡಿರ್ತೀರ ನೀವು, ಡೈಲಿ ರೆಕಾರ್ಡಿಂಗ್ ಸೆಷನ್ನು ಎಲ್ಲ ಹಾಕ್ತಾ ಇರ್ತೀನಿ. ಸೊ ಡೈಲಿ ರೆಕಾರ್ಡಿಂಗ್ ಸೆಷನ್ ಕೂಡ ಹಾಕ್ತಾ ಇರ್ತೀನಿ. ನೋಡಿ, ಎಲ್ಲ ಇಲ್ಲೇ ಇದೆ. ಆಲ್ಮೋಸ್ಟು ಎಲ್ಲ ಡೇಟ್ದು ಇರುತ್ತೆ. ಯಾವುದೋ ಒಂದೊಂದು ಮಾತ್ರ ಸ್ಕಿಪ್ ಆಗಿರ್ಬೋದು, ಬಟ್ ಅವತ್ತು ಏನು ಅಷ್ಟೊಂದೇನು ಇರೋಲ್ಲ. ಸೊ ತುಂಬ ಜನ ನೋಡಿ 381 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಯಾರ್ಯಾರು ಮಿಸ್ ಮಾಡ್ಕೊಂಡಿರೋ ಕ್ಲಾಸಸ್ನ ಜಾಯ್ನ್ ಆಗಿ ನೋಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್.